ನನ್ನ ಬಾಯಿಂದ ನನಗೆ ಗೊತ್ತಿಲ್ಲದ ಹಾಗೆ ಜಾನಕಿ ಹೆಸರು ಬರ್ತಾ ಇದೆ ಪ್ರಿಯಾಂಕಾ. ಅವಳು ದೂರ ಇದ್ರೂ ಕೂಡ ನನ್ನ ಪಕ್ಕನೇ ಇರೋ ಹಾಗಿದೆ ಪ್ರಿಯಾಂಕಾ. ಅಷ್ಟು ಪ್ರೀತಿಸ್ತಾ ಇದ್ದೆ ಜಾನಕಿನ. ಹೀಗಿರುವಾಗ ಜಾನಕಿ ನನ್ನ ನಿರ್ಲಕ್ಷಿಸ್ತಾಳೆ ಅಂತ, ನಮ್ಮ ಮಧ್ಯ ಇಷ್ಟೆಲ್ಲ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಬ್ರೋ, ಈ ರೋಡ್ ಸರಿ ಇಲ್ಲ ಅಲ್ವಾ? ಮೇನ್ ರೋಡಲ್ಲಿ ಹೋಗೋಣ. ಬ್ರೋ, ಮೈನ್ ರೋಡಲ್ಲಿ ಹೋಗೋರ್ನ ಹಿಡಿಬೇಕು ಅಂದ್ರೆ ನಾವ್ ಈ ಅಡ್ಡ ರೋಡಲ್ಲೇ ಹೋಗ್ಬೇಕು. ನೀನ್ ಗಟ್ಟಿಯಾಗಿ ಹಿಡ್ಕೋ. ರಾಜು, ರಾಜು, ಜಾನಕಿ, ಪ್ರಿಯಾಂಕಾ, ನಿಧಾನ ಕೂಡ್ಸು. ಏನಾಯ್ತು ಪ್ರಿಯಾಂಕಾ? ಏನೂ ಇಲ್ಲ. ರೋಡಲ್ಲೇನೋ ಅಡ್ಡ ಬಂತು ಅಂತ ಬ್ರೇಕ್ ಹಾಕಿದೆ. ಅದ್ರ ಜೊತೆಗೆ ನೀನ್ ಜಾನಕಿ ಬಗ್ಗೆ ಮಾಡ್ತಿರೋ ಯೋಚನೆಗಳಿಗೆ ಕೂಡ ಬ್ರೇಕ್ ಹಾಕದ್ನಾ? ಸಾರಿ ರಾಜು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಪ್ರಿಯಾಂಕಾ. ಹಾಗೆಲ್ಲ ಏನೂ ಇಲ್ಲ ಅಂದಮೇಲೆ ನನ್ನ ಜೊತೆ ಏನಾದರೂ ಒಂದು ಮಾತಾಡ್ಬೋದಲ್ವಾ? ರಾಜು, ಅಲ್ಲಿ ನೋಡು, ಕಿರಣ್ ಅವ್ರ ತೋಟ ಅಲ್ವಾ ಅದು? ಹೌದು. ಆ ತೋಟದಲ್ಲೇ ಅಲ್ವಾ ನಾವದೆಷ್ಟು ಮಾವಿನಕಾಯಿ ತಿಂತಾ ಇದ್ದಿದ್ದು? ಸದ್ಯ ನಿನಗಷ್ಟಾದ್ರೂ ನೆನಪಿದೆ. ಸಂತೋಷ. ಅಲ್ಲೋಡು ಬ್ರೋ, ಕಾರ್. ಹೌದು, ಅದು ಪ್ರಿಯಾಂಕಾ ಅವ್ರ ಕಾರೇ. ಅದರಲ್ಲೇ ಬಂದು ನಮ್ಮ ಅಪ್ಪನಿಗೆ ಫುಲ್ ಬಾಟ್ಲು ಕೊಟ್ಟಿದ್ದು. ಹೋಗು ಬ್ರೋ, ಹೋಗು.